ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಸ್ಯಾಂಡಲ್ವುಡ್ನ ಕಿಂಗ್ ಹಾಗೆಯೇ ಹ್ಯಾಟ್ರಿಕ್ ಹೀರೋ ಶಿವಣ್ಣರವರ 100 ದಿನಗಳಿಗಿಂತ ಹೆಚ್ಚು ಚಿತ್ರಮಂದಿರಗಳಲ್ಲಿ ಕಾಣಿಸಿಕೊಂಡಂತಹ ಸಿನಿಮಾಗಳು, ಅಂದರೆ 100 ದಿನಗಳಿಗಿಂತ ಹೆಚ್ಚು ದಿನ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಂಥ ಶಿವಣ್ಣರವರ ಸಿನಿಮಾಗಳ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ. ಈ ವಿಡಿಯೋದಲ್ಲಿ ಎಲ್ಲ ಸಿನಿಮಾಗಳು ಕೂಡ ಇರುವುದಿಲ್ಲ, ಕೆಲವೊಂದು ಸಿನಿಮಾಗಳು ಮಾತ್ರ ನಾವು ಆಯ್ದುಕೊಂಡಿದ್ದೇವೆ. ಅಂತಹ ಸಿನಿಮಾಗಳ ಪೈಕಿಯಲ್ಲಿ ಮೊದಲನೇದಾಗಿ ಯಾವ ಸಿನಿಮಾವಿದೆ ಎಂದರೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾವಾದಂಥ ಆನಂದ್ ಸಿನಿಮಾವು 1986ರಲ್ಲಿ ತೆರೆಕಂಡಿದ್ದು, ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 175 ದಿನಗಳು ಕಂಡಿವೆ. ರಥಸಪ್ತಮಿ 1986ರಲ್ಲಿ ತೆರೆಕಂಡಿದ್ದು, ಈ ಸಿನಿಮಾ 100 ಡೇಸ್ ಕಂಡಿದೆ. 1987ರಲ್ಲಿ ತೆರೆಕಂಡಂಥ ಮನಮೆಚ್ಚಿದ ಹುಡುಗಿ, ಈ ಸಿನಿಮಾ 175ಕ್ಕೂ ಹೆಚ್ಚು ದಿನ ತೆರೆಕಂಡಿದೆ. 1988ರಲ್ಲಿ ತೆರೆಕಂಡಂಥ ಸಂಯುಕ್ತ ಸಿನಿಮಾವು ಚಿತ್ರಮಂದಿರಗಳಲ್ಲಿ 100 ದಿನಕ್ಕಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 1988ರಲ್ಲಿ ತೆರೆಕಂಡಂಥ ರಣರಂಗ ಸಿನಿಮಾವು 175 ದಿನಕ್ಕಿಂತಲೂ ಹೆಚ್ಚು ಪ್ರದರ್ಶನ ಕಂಡಿದೆ. 1989ರಲ್ಲಿ ತೆರೆಕಂಡಂಥ ಅದೇ ರಾಗ ಅದೇ ಹಾಡು ಸಿನಿಮಾವು 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಆಸೆಗೊಬ್ಬ ಮೀಸೆಗೊಬ್ಬ ಸಿನಿಮಾವು ಚಿತ್ರಮಂದಿರದಲ್ಲಿ 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ಮೃತ್ಯುಂಜಯ ಸಿನಿಮಾವು 1990ರಲ್ಲಿ ತೆರೆಕಂಡಿದ್ದು, ಈ ಸಿನಿಮಾ 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. 1991ರಲ್ಲಿ ತೆರೆಕಂಡಂಥ ಮೋಡದ ಮರೆಯಲ್ಲಿ ಸಿನಿಮಾ 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ ಅಂತ ಹೇಳಬಹುದು. ಹಾಗೆ 1992ರಲ್ಲಿ ತೆರೆಕಂಡಂಥ ಮಿಡಿದ ಶ್ರುತಿ ಸಿನಿಮಾವು 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. 1992ರಲ್ಲಿ ತೆರೆಕಂಡಂಥ ಪುರುಷೋತ್ತಮ ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 1994ರಲ್ಲಿ ತೆರೆಕಂಡಂಥ ಗಂಧದ ಗುಡಿ ಪಾರ್ಟ್ 2 ಸಿನಿಮಾವು ಕೂಡ 100 ದಿನಗಳಿಗಿಂತ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. ಗಡಿಬಿಡಿ ಅಳಿಯ ಸಿನಿಮಾವು 1995ರಲ್ಲಿ ತೆರೆಕಂಡಿದ್ದು, ಈ ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 1995ರಲ್ಲಿ ತೆರೆಕಂಡಂಥ ಓಂ ಸಿನಿಮಾವು ಬ್ಲಾಕ್ ಬಸ್ಟರ್ ಹಿಟ್ ಆಗಿ 175ಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. ನಮ್ಮೂರ ಮಂದಾರ ಹೂವೆ 1996ರಲ್ಲಿ ತೆರೆಕಂಡಿದ್ದು, 175 ಡೇಸ್ ಪ್ರದರ್ಶನ ಕಂಡಿದೆ. 1996ರಲ್ಲಿ ತೆರೆಕಂಡಂಥ ಜನ್ಮದ ಜೋಡಿ ಸಿನಿಮಾವು 1 ವರ್ಷಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 1997ರಲ್ಲಿ ತೆರೆಕಂಡಂಥ ಸಿಂಹದ ಮರಿ ಸಿನಿಮಾವು 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. 1998ರಲ್ಲಿ ತೆರೆಕಂಡಂಥ ಕುರುಬನ ರಾಣಿ ಸಿನಿಮಾವು 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 1999ರಲ್ಲಿ ತೆರೆಕಂಡಂಥ AK47 ಸಿನಿಮಾವು 175 ಡೇಸ್ಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 2000ರಲ್ಲಿ ತೆರೆಕಂಡಂಥ ಪ್ರಿನ್ಸೆಸ್ ಸಿನಿಮಾವು 175 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡು ಅತ್ಯುತ್ತಮವಾಗಿ ಹೊರಹೊಮ್ಮಿತ್ತು. 2000ರಲ್ಲಿ ತೆರೆಕಂಡಂಥ ಗಲಾಟೆ ಅಳಿಯಂದಿರು ಸಿನಿಮಾ 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 2002ರಲ್ಲಿ ತೆರೆಕಂಡಂಥ ತವರಿಗೆ ಬಾ ತಂಗಿ ಸಿನಿಮಾವು 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 2003ರಲ್ಲಿ ತೆರೆಕಂಡಂಥ ಶ್ರೀರಾಮ್ ಸಿನಿಮಾವು ಕೂಡ 100 ದಿನಗಳ ಕಾಲ ಪ್ರದರ್ಶನ ಕಂಡಿದೆ. ರಾಕ್ಷಸ ಸಿನಿಮಾವು 2005ರಲ್ಲಿ ತೆರೆಕಂಡಿದ್ದು, ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ದಿನಗಳ ಕಾಲ ಪ್ರದರ್ಶನ ಕಂಡಿತ್ತು. 2005ರಲ್ಲಿ ತೆರೆಕಂಡಂಥ ಜೋಗಿ ಸಿನಿಮಾವು 175 ದಿನಗಳಿಗಿಂತಲೂ ಹೆಚ್ಚು ದಿನ ಥಿಯೇಟರ್ನಲ್ಲಿ ಪ್ರದರ್ಶನ ಕಂಡಿತ್ತು. 2005ರಲ್ಲಿ ತೆರೆಕಂಡಂಥ ಅಣ್ಣ ತಂಗಿ ಸಿನಿಮಾವು 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿತ್ತು. 2010ರಲ್ಲಿ ತೆರೆಕಂಡಂಥ ಮೈಲಾರಿ ಸಿನಿಮಾವು ಕೂಡ 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾಗಿದೆ. 2005ರಲ್ಲಿ ತೆರೆಕಂಡಂಥ ರಿಷಿ ಸಿನಿಮಾವು ಕೂಡ 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಿದೆ. 2013ರಲ್ಲಿ ತೆರೆಕಂಡಂಥ ಬಜರಂಗಿ ಸಿನಿಮಾವು 100 ದಿನಗಳ ಕಾಲ ಅತ್ಯದ್ಭುತವಾದಂಥ ಪ್ರದರ್ಶನ ಕಂಡಿದೆ. 2016ರಲ್ಲಿ ತೆರೆಕಂಡಂಥ ಶಿವಲಿಂಗ ಸಿನಿಮಾವು 100 ದಿನಗಳ ಕಾಲ ಅತ್ಯುತ್ತಮವಾದಂಥ ಪ್ರದರ್ಶನ ಕಂಡಿದೆ. 2018ರಲ್ಲಿ ತೆರೆಕಂಡಂಥ ಟಗರು ಸಿನಿಮಾವು ಕೂಡ 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಂಥ ಸಿನಿಮಾವಾದ ಕೊನೆಯ ಸಿನಿಮಾವಾಗಿದೆ. ಹಾಗೆ ನೀವು ಒಂದಿಷ್ಟು ಸಿನಿಮಾಗಳನ್ನು ನೋಡಿದಿರಿ. ನಮ್ಮ ಶಿವಣ್ಣರವರು ಅತ್ಯುತ್ತಮವಾದಂಥ ಸಿನಿಮಾಗಳನ್ನು ಮಾಡಿ ಜನರನ್ನು ಹಾಗೆ ಪ್ರೇಕ್ಷಕರನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಬಹುದು. ಹಾಗೆ ಒಂದಿಷ್ಟು ಸಿನಿಮಾಗಳು 100 ದಿನಗಳಿಗಿಂತಲೂ ಹೆಚ್ಚು ದಿನ ಪ್ರದರ್ಶನ ಕಂಡಂಥ ಸಿನಿಮಾಗಳಾಗಿವೆ. ಅದರಲ್ಲೂ ಈ ಸಿನಿಮಾಗಳು ಅತ್ಯದ್ಭುತವಾದಂಥ ಸಿನಿಮಾಗಳಾಗಿದ್ದು, ಸಿನಿಮಾಗಳು ಅತ್ಯುತ್ತಮವಾದಂಥ ಪ್ರದರ್ಶನ ಕಾಣುವುದರಲ್ಲಿಯೇ ನೋಡಬಹುದು. ಹಾಗೆ ಈ ಸಿನಿಮಾಗಳ ಪೈಕಿ ನಿಮಗೆ ಇಷ್ಟವಾದಂಥ ಸಿನಿಮಾ ಯಾವುದು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಬ್ಬ ನಟ ನಟಿಯರ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.